ಶಾಪಿಂಗ್ ಮುಗಿದು ವಾರ ಕಳೆಯುವುದರೊಳಗೆ ಭವ್ಯಳ ನಿಶ್ಚಿತಾರ್ಥದ ದಿನವೂ ಬಂದೇ ಬಿಟ್ಟಿತ್ತು. ರಾಜಾಜಿನಗರದ ಸುಂದರ ಕಲ್ಯಾಣ ಮಂಟಪ ಮಲ್ಲಿಗೆ ಹೂವಿನ ಗಮಲು ಮತ್ತು ನಾದಸ್ವರದ ಮಧುರ ಧ್ವನಿಯಿಂದ ಕಂಗೊಳಿಸುತ್ತಿತ್ತು. ಧೃತಿ ಮುಂಜಾನೆಯೇ ಮಂಟಪಕ್ಕೆ ಬಂದು ಭವ್ಯಳಿಗೆ ರೆಡಿಯಾಗಲು ಸಹಾಯ ಮಾಡುತ್ತಿದ್ದಳು. ರಾಯಲ್ ಬ್ಲೂ ಮತ್ತು ಪಿಂಕ್ ಬಣ್ಣದ ಕಾಂಚೀಪುರಂ ಸೀರೆಯಲ್ಲಿ ಭವ್ಯ ನಕ್ಷತ್ರದಂತೆ ಹೊಳೆಯುತ್ತಿದ್ಲು. ಧೃತಿ, ಹೇಗಿದ್ದೀನಿ ಕಣೆ? ಚೇತನ್ಗೆ ಇಷ್ಟ ಆಗುತ್ತಾ ಎಂದು ಭವ್ಯ ಕನ್ನಡಿ ನೋಡಿಕೊಳ್ಳುತ್ತಾ ನರ್ವಸ್ ಆಗಿ ಕೇಳಿದಳು. ಧೃತಿಯವಳ ಕೆನ್ನೆಗೆ ಮೆಲ್ಲಗೆ ದೃಷ್ಟಿ ಬೊಟ್ಟು ಇಟ್ಟು ತುಂಬಾ ಮುದ್ದಾಗಿ ಕಾಣ್ತಿದ್ದೀಯಾ ಭವ್ಯ. ಚೇತನ್ ಮಾತ್ರ ಅಲ್ಲ, ಇಡೀ ಹಾಲ್ನಲ್ಲಿರೋರೆಲ್ಲ ನಿನ್ನನ್ನೇ ನೋಡ್ತಾರೆ ಎಂದು ನಕ್ಕಳು. ಅಷ್ಟರಲ್ಲೇ ತಿಳಿ ಹಳದಿ ಬಣ್ಣದ ರೇಷ್ಮೆ ಕುರ್ತಾ ಧರಿಸಿ ಕತ್ತಿನಲ್ಲಿ ಸಣ್ಣ ಚಿನ್ನದ ಚೈನ್ ಹೊಳೆಯುತ್ತಿದ್ದಂತೆ ಸಂತು ರೂಮ್ ಒಳಗೆ ಇಣುಕಿದ್ದ. ಭವ್ಯ ಮೇಡಮ್, ಹುಡುಗನ ಕಡೆಯವರು ಬಂದ್ರು. ಚೇತನ್ ಸರ್ ಮುಖದಲ್ಲಿ ನಗು ತಡೆಯೋಕೆ ಆಗ್ತಿಲ್ಲ ಅಂದ. ಧೃತಿಯನ್ನು ನೋಡಿದ ಸಂತು ಕಣ್ಣು ದೊಡ್ಡದು ಮಾಡಿ ಅಂದ ಹಾಗೆ, ಧೃತಿ ಮೇಡಮ್, ನೀವು ಈ ಬಾಟಲ್ ಗ್ರೀನ್ ಸೀರೆಯಲ್ಲಿ ಸಖತ್ ಕ್ಲಾಸ್ ಆಗಿ ಕಾಣ್ತಿದ್ದೀರಾ. ನಮ್ಮ ಬಾಸ್ ಬಂದರೆ ಕೆಲಸ ಎಲ್ಲ ಮರೆತು ನಿಮ್ಮನ್ನೇ ನೋಡ್ತಾ ನಿಂತ್ಕೊಳ್ತಾರೆ ನೋಡಿ ಎಂದು ರೇಗಿಸಿದ. ಧೃತಿ ಲಘುವಾಗಿ ನಗುತ್ತಾ, ಸುಮ್ಮನಿರು ಸಂತು, ನೀನು ಯಾವಾಗಲೂ ತರ್ಲೇನೆ ಎಂದಳು. ವೇದಿಕೆಯ ಮೇಲೆ ಭವ್ಯ ಮತ್ತು ಚೇತನ್ ಒಬ್ಬರಿಗೊಬ್ಬರು ಉಂಗುರ ಬದಲಾಯಿಸಿಕೊಂಡರು. ಎಲ್ಲರೂ ಚಪ್ಪಾಳೆ ತಟ್ಟಿ ಹರಸಿದಾಗ ಮಂಟಪದಲ್ಲಿ ಹರ್ಷದ ವಾತಾವರಣ ತುಂಬಿಕೊಂಡಿತ್ತು. ಧೃತಿ ವೇದಿಕೆಯ ಕೆಳಗೆ ನಿಂತು ನಗುತ್ತಾ ಚಪ್ಪಾಳೆ ತಟ್ಟುತ್ತಿದ್ದಾಗ ಹಿಂದಿನಿಂದ ಪರಿಚಿತ ಹೆಜ್ಜೆಯ ಸದ್ದು ಕೇಳಿಸಿತ್ತು. ತಿಳಿ ಬೂದು ಬಣ್ಣದ ಸಿಲ್ಕ್ ಕುರ್ತಾ ಮತ್ತು ಬಿಳಿ ಪೈಜಾಮ ಧರಿಸಿ ಶೌರ್ಯ ಬಂದು ಅವಳ ಪಕ್ಕದಲ್ಲೇ ನಿಂತುಕೊಂಡನು. ಎಂದಿನ ಸೂಟು ಬೂಟ್ ಬಿಟ್ಟು ಈ ಸಾಂಪ್ರದಾಯಿಕ ಉಡುಪಿನಲ್ಲಿ ಅವನು ಅತ್ಯಂತ ಗಂಭೀರವಾಗಿ ಆಕರ್ಷಕವಾಗಿ ಕಾಣುತ್ತಿದ್ದ. ಹಾಯ್ ಧೃತಿ, ಶೌರ್ಯ ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಹೇಳಿದ. ಧೃತಿ ತಿರುಗಿ ನೋಡಿ ಮುಗುಳ್ನಕ್ಕಳು. ಹಾಯ್ ಶೌರ್ಯ, ಬಂದ್ರಾ? ಹ್ಞೂ, ಜಸ್ಟ್ ಈಗಷ್ಟೇ ಬಂದೆ ಎಂದ ಶೌರ್ಯ. ಅವನ ಕಣ್ಣುಗಳು ಧೃತಿಯ ಕಡೆಗೆ ಸರಿದವು. ಹಸಿರು ಬಣ್ಣದ ಸೀರೆಯಲ್ಲಿ, ಕಿವಿಯಲ್ಲಿ ಸಣ್ಣ ಜುಮುಕಿ, ಹಣೆಯಲ್ಲಿ ಕೆಂಪು ಬಿಂದಿ ಇಟ್ಟುಕೊಂಡಿದ್ದ ಅವಳ ಸರಳ ಸೌಂದರ್ಯ ಅವನ ಮನಸ್ಸನ್ನು ತಟ್ಟನೆ ಸೆಳೆದಿತ್ತು. ತುಂಬ ಚೆನ್ನಾಗಿ ಕಾಣ್ತಿದೀಯ ಧೃತಿ. ಧೃತಿ ಅವನ ನೇರ ಮೆಚ್ಚುಗೆಗೆ ತುಸು ನಾಚಿ, ಥ್ಯಾಂಕ್ಸ್, ನಿಮಗೂ ಈ ಟ್ರೆಡಿಷನಲ್ ಲುಕ್ ಚೆನ್ನಾಗಿ ಸೂಟ್ ಆಗಿದೆ ಎಂದಳು. ಇಬ್ಬರು ಒಟ್ಟಿಗೆ ವೇದಿಕೆಯ ಬಳಿ ಹೋಗಿ ಭವ್ಯ ಮತ್ತು ಚೇತನ್ಗೆ ಶುಭ ಹಾರೈಸಿದರು. ಶೌರ್ಯ ಕಂಪನಿಯ ಪರವಾಗಿ ಮತ್ತು ತನ್ನ ವೈಯಕ್ತಿಕ ಕಡೆಯಿಂದ ಸುಂದರವಾದ ಉಡುಗೊರೆಯನ್ನು ನವ ಜೋಡಿಗೆ ನೀಡಿದ. ಊಟದ ಸಮಯ ಮುಗಿದ ನಂತರ ಅತಿಥಿಗಳೆಲ್ಲ ಒಬ್ಬೊಬ್ಬರಾಗಿ ಬೀಳ್ಕೊಳ್ಳುತ್ತಿದ್ದರು. ಭವ್ಯ ಮತ್ತು ಚೇತನ್ ಸಂಬಂಧಿಕರ ಜೊತೆ ಮಾತನಾಡುತ್ತಾ ಫೋಟೋ ತೆಗೆಸಿಕೊಳ್ಳುತ್ತಾ ಬ್ಯುಸಿಯಾಗಿದ್ದರು. ಮಂಟಪದ ಹೊರಗಿನ ವಿಶಾಲವಾದ ಲಾನ್ನಲ್ಲಿ ತಂಪಾದ ಸಂಜೆಯ ನೆರಳಿನಲ್ಲಿ ಶೌರ್ಯ ಮತ್ತು ಧೃತಿ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದರು. ಧೃತಿ ಶೌರ್ಯ ನಿಧಾನವಾಗಿ ಮಾತು ಶುರು ಮಾಡಿದ. ಹೇಳಿ ಶೌರ್ಯ. ಧೃತಿ ಅವನ ಮುಖ ನೋಡಿದಳು. ಅಮ್ಮ ಮತ್ತು ಅಜ್ಜಿ ನಿನ್ನೆ ಸಂಜೆ ನಿನ್ನ ಬಗ್ಗೆನೇ ಮಾತಾಡ್ತಿದ್ರು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ನೀನಂದ್ರೆ ತುಂಬಾ ಇಷ್ಟ. ಶೌರ್ಯ ಅವಳ ಕಣ್ಣುಗಳನ್ನು ದಿಟ್ಟಿಸುತ್ತಾ ಹೇಳಿದ್ದ. ನಾಳೆ ಸಂಜೆ ನಾನೇ ಸ್ವತಃ ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ಹತ್ತಿರ ನಮ್ಮಿಬ್ಬರ ವಿಷಯ ಮಾತಾಡೋಣ ಅಂದುಕೊಂಡಿದ್ದೀನಿ. ನಿನಗೆ ಓಕೆನಾ? ಧೃತಿ ಅವನ ಧ್ವನಿಯಲ್ಲಿದ್ದ ಆ ಪ್ರಾಮಾಣಿಕತೆಯನ್ನು ಕಂಡಳು. ಯಾವುದೇ ಅವಸರವಿಲ್ಲದೆ ತನ್ನ ಸ್ವಾಭಿಮಾನಕ್ಕೆ ಪೂರ್ಣ ಗೌರವ ನೀಡಿ ಕುಟುಂಬದ ಒಪ್ಪಿಗೆಯೊಂದಿಗೆ ಮುನ್ನಡೆಯಲು ಬಯಸುತ್ತಿರುವ ಈ ಶೌರ್ಯ ಅವಳಿಗೆ ಮತ್ತಷ್ಟು ಆಪ್ತನಾಗಿ ಕಂಡ. ಧೃತಿ ಮುಗುಳ್ನಕ್ಕು ಸಮ್ಮತಿಯಿಂದ ತಲೆಯಾಡಿಸಿದಳು. ಹ್ಞೂ ಶೌರ್ಯ, ಅಮ್ಮನ ಜೊತೆ ನೀವೇ ಮಾತಾಡಿ, ಅಮ್ಮನಿಗೂ ತುಂಬ ಖುಷಿಯಾಗುತ್ತದೆ. ಶೌರ್ಯನ ಮುಖದಲ್ಲಿ ನಿರಾಳವಾದ ಸುಂದರವಾದ ನಗು ಮೂಡಿತ್ತು. ಸಂಜೆಯ ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಿದ್ದಂತೆ ಇಬ್ಬರ ಮನಸ್ಸುಗಳಲ್ಲೂ ಮುಂದಿನ ಹೊಸ ಜೀವನದ ಹೊಂಗನಸುಗಳು ನೋಡಲು ಶುರುವಾಗಿದ್ದವು. ಸೋಮವಾರದ ಮುಂಜಾನೆ ಬಸವನಗುಡಿಯ ಪುಟ್ಟ ಮನೆಯ ಅಂಗಳದಲ್ಲಿ ಹಕ್ಕಿಗಳ ಕಲರವವಿತ್ತು. ಆದರೆ ಆ ಮನೆಯ ಒಳಗೆ ಮಾತ್ರ ಮನಸ್ಸುಗಳ ನಡುವೆ ಏನೋ ಒಂದು ತಿಳಿಯದ ಆತಂಕದ ನೆರಳು ಸುಳಿದಾಡುತ್ತಿತ್ತು. ತಾಯಿ ಸುಮಾ ದೇವರ ಮನೆಯಲ್ಲಿ ದೀಪ ಹಚ್ಚಿ ಕೈ ಮುಗಿಯುತ್ತಿದ್ದರೆ ಅಷ್ಟರಲ್ಲೇ ಅವರ ಮನಸ್ಸಿಗೆ ಹಳೆಯದೊಂದು ನೆನಪು ಮಿಂಚಿದಂತೆ ಬಂತು. ಅಂದು ಧೃತಿಯ ಜಾತಕ ಹಿಡಿದು ಊರಿನ ಪ್ರಸಿದ್ಧ ಜ್ಯೋತಿಷಿಗಳಾದ ಸೂರ್ಯನಾರಾಯಣ ಶಾಸ್ತ್ರಿಗಳ ಬಳಿ ಹೋದಾಗ ಶಾಸ್ತ್ರಿಗಳು ಗಂಭೀರವಾಗಿ ಹೇಳಿದ್ದ ಆ ಮಾತುಗಳು ಸುಮಾ ಅವರ ಕಿವಿಯಲ್ಲಿ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ಅಮ್ಮ ಸುಮಾ, ನಿನ್ನ ಮಗಳ ಜಾತಕದಲ್ಲಿ ರಾಜಯೋಗವಿದೆ ನಿಜ, ಆದರೆ ಗುರು ಮತ್ತು ರಾಹುವಿನ ದೃಷ್ಟಿ ಇರುವುದರಿಂದ ಅವಳ ಮದುವೆ ಅಂದುಕೊಂಡಂತೆ ಶಾಸ್ತ್ರೋಕ್ತವಾಗಿ ಎಲ್ಲರ ಎದುರು ಸುಲಭವಾಗಿ ನಡೆಯಲ್ಲ. ಕಾಲದ ಸುಳಿಯಲ್ಲಿ ಸಿಲುಕಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಸಮಾಜಕ್ಕೆ ಕಣ್ಣು ತಪ್ಪಿಸಿ ಅವಳ ಮದುವೆ ದಿಢೀರ್ ಅಂತ ನಡೆಯುತ್ತೆ. ಆ ವಿಧಿಬರಹವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸುಮಾ ಎದೆಯ ಮೇಲೆ ಕೈ ಇಟ್ಟುಕೊಂಡು, ದೇವರೇ, ಶಾಸ್ತ್ರಿಗಳು ಹೇಳಿದ್ದು ನಿಜವಾಗದಿರಲಿ. ನನ್ನ ಮಗಳಿಗೆ ಒಳ್ಳೆಯ ಬಾಳು ಕೊಡು.
ಅವಳ ಬದುಕಿನಲ್ಲಿ ಯಾವುದೇ ವಿಘ್ನ ಬಾರದಿರಲಿ ಎಂದು ಪ್ರಾರ್ಥಿಸಿದರು. ಧೃತಿ ಹಳದಿ ಬಣ್ಣದ ಕುರ್ತಾ ಧರಿಸಿ ಮುಖ ತೊಳೆದುಕೊಂಡು ಬಂದು ದೇವರ ಕೋಣೆಗೆ ನಮಸ್ಕರಿಸಿದಳು. ನಿನ್ನೆ ರಾತ್ರಿ ಭವ್ಯಾಳ ಎಂಗೇಜ್ಮೆಂಟ್ನಲ್ಲಿ ಶೌರ್ಯ ನಾಳೆ ಸಂಜೆ ನಿಮ್ಮ ಮನೆಗೆ ಬಂದು ಅಮ್ಮನ ಜೊತೆ ಮಾತಾಡ್ತೀನಿ ಎಂದಿದ್ದ ಮಾತು ಅವಳ ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿಯೇ ಇತ್ತು. ಆ ವಿಷಯವನ್ನು ಅಮ್ಮನಿಗೆ ಹೇಳಿ ಸಿದ್ಧತೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಳು. ಆದರೆ ಬೆಳ್ಳಂಬೆಳಗ್ಗೆ ಆಫೀಸ್ ಸೈಟ್ನಿಂದ ಬಂದ ಅರ್ಜೆಂಟ್ ಕಾಲ್, ಪ್ರಾಜೆಕ್ಟ್ ರಿಪೋರ್ಟ್ ಸಲ್ಲಿಕೆಯ ಗಡಿಬಿಡಿಯಲ್ಲಿ ಆ ಮಾತನ್ನು ಅಮ್ಮನಿಗೆ ಹೇಳುವುದನ್ನೇ ಧೃತಿ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಳು. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬೇಗ ಬಂದು ಅಮ್ಮನಿಗೆ ನಿಧಾನವಾಗಿ ತಿಳಿಸೋಣ ಎಂದುಕೊಂಡು ಅವಳು ಧಾವಂತದಲ್ಲೇ ಆಫೀಸ್ಗೆ ಹೊರಟಳು. ಬೆಳಗ್ಗೆ 10:30 ಸಮಯ. ವರ್ಧನ್ ಇಂಟರ್ನ್ಯಾಷನಲ್ನ 50ನೇ ಮಹಡಿಯಲ್ಲಿ ಇದ್ದಕ್ಕಿದ್ದಂತೆ ತುರ್ತು ಸೈರನ್ ಮೊಳಗಿದಂತಾಗಿತ್ತು. ಕಾನ್ಫರೆನ್ಸ್ ಹಾಲ್ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಲೀಗಲ್ ಅಡ್ವೈಸರ್ ವಿಶ್ವನಾಥ್ ಮತ್ತು ಮುಖ್ಯ ಆಡಿಟರ್ಗಳು ಬೆವರುತ್ತಾ ಕುಳಿತಿದ್ರು. ಪ್ರಾಜೆಕ್ಟರ್ ಸ್ಕ್ರೀನ್ ಮೇಲೆ ಮುಂಬೈ ಮತ್ತು ಸಿಂಗಾಪುರದ ಜಂಟಿ ಹೂಡಿಕೆಯ 2,000 ಕೋಟಿ ರೂಪಾಯಿಯ ಮೆಗಾ ಪ್ರಾಜೆಕ್ಟ್ನಲ್ಲಿ ಫಂಡ್ ಮ್ಯಾನಿಪ್ಯುಲೇಷನ್ ಆಗಿದೆ ಎಂಬ ಸೆಬಿ ನೋಟಿಸ್ ರಾರಾಜಿಸುತ್ತಿತ್ತು. ಧನಂಜಯ ರೆಡ್ಡಿ ತನ್ನ ಲಾಯರ್ಗಳ ಟೀಮ್ ಜೊತೆ ಕುಳಿತು ಕಟುವಾಗಿ ನಗುತ್ತಿದ್ದ. ಶೌರ್ಯವರ್ಧನ್, ನಿನ್ನ ಸಹಿ ಇರುವ ದಾಖಲೆಗಳೇ ಸೆಬಿಗೆ ಹೋಗಿವೆ. ಇವತ್ತು ಸಂಜೆ 6 ಗಂಟೆಯೊಳಗೆ ಮುಂಬೈ ಹೈಕೋರ್ಟ್ ಕಮಿಷನರ್ ಎದುರು ನೀನು ಸ್ವತಃ ಹಾಜರಾಗಿ ಈ ಫೈನಾನ್ಷಿಯಲ್ ಆಡಿಟ್ಗೆ ವಿವರಣೆ ಕೊಡದಿದ್ರೆ ವರ್ಧನ್ ಗ್ರೂಪ್ನ ಎಲ್ಲ ಬ್ಯಾಂಕ್ ಅಕೌಂಟ್ ಸೀಸ್ ಆಗ್ತವೆ. ಶೌರ್ಯನ ಮುಖ ಕೆಂಡದಂತೆ ರಾಶಿಯಂತಾಗಿತ್ತು. ಅವನ ಕೈಯಲ್ಲಿದ್ದ ಪೆನ್ ಮುರಿದು ಹೋಗಿತ್ತು. ವಿಶ್ವನಾಥ್ ತನ್ನ ಡಿಜಿಟಲ್ ಸಿಗ್ನೇಚರ್ ಮಿಸ್ಯೂಸ್ ಮಾಡಿದರೋ ಯಾರು ಅಂತ ಈಗಲೇ ಟ್ರ್ಯಾಕ್ ಮಾಡಿ ಚಾರ್ಟರ್ಡ್ ಫೈಟ್ ರೆಡಿ ಮಾಡಿಸಿ. ಇವತ್ತೇ ಈ ಬಿಕ್ಕಟ್ಟು ಮುಗಿಯಬೇಕು ಎಂದು ಶೌರ್ಯ ಸಿಂಹದಂತೆ ಗರ್ಜಿಸಿದ್ದ. ಸಮಯ ಕ್ಷಣ ಕ್ಷಣಕ್ಕೂ ಮಿಂಚಿನಂತೆ ಓಡುತ್ತಿತ್ತು. ಮಧ್ಯಾಹ್ನ ಕಳೆದು ಸಂಜೆ 4:30 ಆಗಿತ್ತು. ಫೋನ್ ಕರೆಗಳು, ಲೀಗಲ್ ಡಾಕ್ಯುಮೆಂಟ್ಸ್ ಪರಿಶೀಲನೆಯಲ್ಲಿ ಶೌರ್ಯ ಎಷ್ಟು ಮುಳುಗಿ ಹೋಗಿದ್ದನೆಂದರೆ ಅವನಿಗೆ ತಲೆ ಎತ್ತಲು ಪುರ್ಸೋತಿರಲಿಲ್ಲ. ಅವನ ಫೋನ್ನಲ್ಲಿ ಧೃತಿಯ ಹೆಸರು ಸ್ಕ್ರೀನ್ ಮೇಲೆ 3 ಬಾರಿ ರಿಂಗ್ ಆಯಿತು. ಆದರೆ ಲಾಯರ್ಗಳ ಚರ್ಚೆಯ ನಡುವೆ ಶೌರ್ಯನಿಗೆ ಕರೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ತುರ್ತು ಚಾರ್ಟರ್ಡ್ ಫೈಲ್ ಹತ್ತಲು ಏರ್ಪೋರ್ಟ್ಗೆ ಧಾವಿಸುವಾಗ ಶೌರ್ಯ ತನ್ನ ಸೆಕ್ರೆಟರಿಗೆ ಧೃತಿಗೆ ಮೆಸೇಜ್ ಹಾಕಿ ನಾನು ಮುಂಬೈಗೆ ಅರ್ಜೆಂಟಾಗಿ ಹೋಗ್ತಿದ್ದೀನಿ ಅಂತ ತಿಳಿಸಿ ಎಂದು ಹೇಳಿ ಹೊರಟು ಹೋದ. ಆದರೆ ಗಡಿಬಿಡಿಯಲ್ಲಿ ಆ ಸೆಕ್ರೆಟರಿ ಆ ಮೆಸೇಜ್ ಕಳಿಸುವುದನ್ನೇ ಮರೆತು ಬಿಟ್ಟಳು. ಸಂಜೆ 5:30 ಸಮಯ. ಆಫೀಸ್ ಕೆಲಸವನ್ನು ಬೇಗನೆ ಮುಗಿಸಿಕೊಂಡು ಮನೆಗೆ ಬಂದ ಧೃತಿಯ ಮುಖದಲ್ಲಿ ಸಂಭ್ರಮ ಮತ್ತು ಸಣ್ಣದೊಂದು ನಾಚಿಕೆಯ ಕಳೆಯಿತ್ತು. ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿದ್ದ ಅಮ್ಮ ಸುಮಾ ಅವರ ಬಳಿ ಬಂದ ಧೃತಿ ತಾಯಿಯ ಕೈಯಲ್ಲಿದ್ದ ತರಕಾರಿ ಚಾಕುವನ್ನು ಪಕ್ಕಕ್ಕಿಟ್ಟು ಅವರ ಕೈಗಳನ್ನು ಹಿಡಿದುಕೊಂಡಳು. ಅಮ್ಮ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದಳು ಧೃತಿ ಕೆನ್ನೆ ಕೆಂಪಗಾಗಿಸಿಕೊಳ್ಳುತ್ತಾ. ಸುಮಾ ಮಗಳ ಮುಖವನ್ನೇ ಅಚ್ಚರಿಯಿಂದ ನೋಡಿದರು. ಏನಮ್ಮ ಲಡ್ಡು, ಯಾಕೆ ಇಷ್ಟೊಂದು ನಾಚುತ್ತಿದ್ದೀಯಾ? ಏನಾಯಿತು? ಅಮ್ಮ, ಇವತ್ತು ಸಂಜೆ ನಮ್ಮ CEO ಶೌರ್ಯವರ್ಧನ್ ಮನೆಗೆ ಬರ್ತಿದ್ದಾರೆ, ಧೃತಿ ಮೆಲ್ಲಗೆ ಹೇಳಿದಳು. ಅವರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅಮ್ಮ. ನನಗೂ ಅವರೆಂದರೆ ಇಷ್ಟ. ನಿನ್ನೆ ಭವ್ಯಳ ಎಂಗೇಜ್ಮೆಂಟ್ನಲ್ಲೇ ನಿನ್ನ ಜೊತೆ ನಮ್ಮಿಬ್ಬರ ಮದುವೆ ಬಗ್ಗೆ ಮಾತನಾಡೋಕ್ಕೆ ಮನೆಗೆ ಬರ್ತೀನಿ ಅಂದಿದ್ರು. ಬೆಳಿಗ್ಗೆ ಅರ್ಜೆಂಟ್ ಸೈಟ್ ಕಾಲ್ನಲ್ಲಿ ನಿನಗೆ ಹೇಳೋದು ಮರ್ತೇ ಹೋಗಿತ್ತು. ಇವತ್ತು ಸಂಜೆಯೇ ಬರ್ತೀನಿ ಅಂದಿದ್ದಾರೆ. ಧೃತಿಯ ಮಾತನ್ನು ಕೇಳಿ ಸುಮಾ ಅವರ ಕಣ್ಣುಗಳಲ್ಲಿ ಆನಂದಾಶ್ಚರ್ಯದ ಮಿಂಚು ಮೂಡಿತ್ತು. ನಿಜವಾಗ್ಲೂನಾ ಧೃತಿ? ಅಷ್ಟು ದೊಡ್ಡ ಮನೆತನದವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿನ್ನ ಕೈ ಕೇಳ್ತಾರಾ? ದೇವರೇ, ಎಂಥ ಒಳ್ಳೆ ಸುದ್ದಿ ಹೇಳ್ದೆ ಮಗಳೇ. ಸುಮಾ ಸಂತೋಷದಿಂದ ಮಗಳನ್ನು ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟರು. ತಡ ಮಾಡದೆ ಸುಮಾ ಇಡೀ ಮನೆಯನ್ನು ಗುಡಿಸಿ ರಂಗೋಲಿ ಹಾಕಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದ್ದರು. ಶೌರ್ಯನಿಗೆ ಬಿಸಿ ಬಿಸಿ ಕಾಫಿ, ರವೆ ಉಂಡೆ ಮತ್ತು ಗರಿಗರಿಯಾದ ಮದ್ದೂರು ವಡೆ ಮಾಡಿ ಬಿಸಿ ಬಿಸಿಯಾಗಿ ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದರು. ಧೃತಿ ತಿಳಿ ಗುಲಾಬಿ ಬಣ್ಣದ ಸುಂದರವಾದ ರೇಷ್ಮೆ ಸೀರೆಯನ್ನುಟ್ಟು ಮುಡಿಗೊಂದು ಮಲ್ಲಿಗೆ ಹೂ ಮುಡಿದು ಕೈಯಲ್ಲಿ ಬಳೆ ತೊಟ್ಟು ಬಾಗಿಲ ಬಳಿ ಕಾತರದಿಂದ ನಿಂತು ರಸ್ತೆಯನ್ನೇ ನೋಡುತ್ತಿದ್ಲು. ಸಂಜೆ 6:30 ಆಯಿತು. 7 ಗಂಟೆ ಆಯಿತು. ರಸ್ತೆಯಲ್ಲಿ ಕಾರುಗಳ ಸದ್ದು ಕೇಳಿದಾಗಲೆಲ್ಲ ಧೃತಿ ಎದ್ದು ಬಾಗಿಲ ಬಳಿ ಓಡಿ ಹೋಗಿ ನೋಡುತ್ತಿದ್ಲು. ಆದರೆ ಶೌರ್ಯನ ಸುಳಿವಿಲ್ಲ. 8 ಗಂಟೆ ಆಯಿತು. 8:30 ಆಯಿತು. ಟೇಬಲ್ ಮೇಲಿದ್ದ ಕಾಫಿ ಮತ್ತು ತಿಂಡಿಗಳು ತಣ್ಣಗಾಗಿ ಬಿದ್ದಿದ್ದವು. ಸುಮಾ ನಿಟ್ಟುಸಿರು ಬಿಟ್ಟು ಕಣ್ಣೀರು ತುಂಬಿಕೊಂಡು ಕುರ್ಚಿಯ ಮೇಲೆ ಕುಳಿತರು. ಧೃತಿ, ಇಷ್ಟೊತ್ತಾದರೂ ಒಬ್ಬರು ಬರಲಿಲ್ವಲ್ಲಮ್ಮ? ಕನಿಷ್ಠ ಒಂದು ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂತಾನೂ ತಿಳಿಸ್ಲಿಲ್ಲ. ಅವರು 100 ಕೋಟಿಯ ಸಾಮ್ರಾಜ್ಯದ ಒಡೆಯರು. ನಮ್ಮಂಥವರ ಪುಟ್ಟ ಮನೆಗೆ ಬರೋ ಮಾತು ಅವರಿಗೆ ಸುಲಭವಾಗಿ ನೆನಪಿರಲ್ಲ. ನಾವು ಬರೀ ಕನಸು ಕಾಣ್ತಿದ್ದೀವ ಮಗಳೇ? ಅಮ್ಮನ ಆ ಕಣ್ಣೀರ ಮಾತುಗಳು ಧೃತಿಯ ಎದೆಗೆ ಕಾದ ಕಬ್ಬಿಣವಂತೆ ತಾಗಿಸಿದಂತಾಗಿತ್ತು. ಧೃತಿ ತನ್ನ ನಡುಗುತ್ತಿದ್ದ ಕೈಗಳಿಂದ ಶೌರ್ಯನ ನಂಬರ್ಗೆ 10 ಬಾರಿ ಕರೆ ಮಾಡಿದಳು. ಆದರೆ ಪ್ರತಿ ಬಾರಿಯೂ
ದಿ ನಂಬರ್ ಯುವರ್ ಕಾಲಿಂಗ್ ಈಸ್ ಕರೆಂಟ್ಲಿ ಸ್ವಿಚ್ಡ್ ಆಫ್ ಎಂದು ಧ್ವನಿಯೇ ಕೇಳಿಬರುತ್ತಿತ್ತು. ಅಮ್ಮನ ಎದುರು ತಾನು ಕಟ್ಟಿ ಬೆಳೆಸಿದ ಪ್ರೀತಿ ಮತ್ತು ನಂಬಿಕೆ ಕ್ಷಣಾರ್ಧದಲ್ಲೇ ನಗೆ ಪಟಲಾಗಿದ್ದನ್ನು ಕಂಡು ಧೃತಿಗೆ ಉಸಿರುಗಟ್ಟಿದಂತಾಗಿತ್ತು. ಅವಮಾನ ಮತ್ತು ನೋವಿನ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತ್ತು. ಅಮ್ಮ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನಿ ಎಂದು ಸೆರಗಿನಿಂದ ಕಣ್ಣೀರೊರೆಸಿಕೊಂಡು ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿದರು. ಮನಸ್ಸಿನ ಭಾರ ಮತ್ತು ಅಸಹಾಯಕತೆ ತಡೆಯಲಾರದೆ ಧೃತಿ ಸಮೀಪದ ಕೆಫೆಯೊಂದರ ಮೂಲೆಯ ಟೇಬಲ್ನಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಲೋಕ್ ಕಣ್ಣೀರಲ್ಲಿ ಮುಳುಗಿದ್ದ ಧೃತಿಯನ್ನು ನೋಡಿ ಗಾಬರಿಯಿಂದ ಅವಳ ಎದುರು ಬಂದು ಕುಳಿತ. ಧೃತಿ, ಏನಾಯ್ತು? ಯಾಕೆ ಈ ಸ್ಥಿತಿಯಲ್ಲಿ ಅಳ್ತಿದ್ದೀಯಾ? ಧೃತಿ ಕಣ್ಣೀರ ನಡುವೆಯೇ ಶೌರ್ಯ ಮನೆಗೆ ಬರುವುದಾಗಿ ಮಾತು ಕೊಟ್ಟು ಬಾರದೆ ಹೋದದ್ದು, ಅಮ್ಮನ ಎದುರು ಆದ ಅವಮಾನ ಮತ್ತು ಫೋನ್ ಸ್ವಿಚ್ಡ್ ಆಫ್ ಆಗಿದ್ದನ್ನು ನೋವಿನಿಂದ ತೋಡಿಕೊಂಡಳು. ಆಲೋಕ್ ಗಂಭೀರವಾಗಿ ನಿಟ್ಟುಸಿರು ಬಿಟ್ಟು, ಧೃತಿ, ಶೌರ್ಯ ಮೊದಲಿನಿಂದಲೂ ಹೀಗೆ. ಅವನಿಗೆ ಬಿಸ್ನೆಸ್ ಮತ್ತು ಅವನ ಅಹಂಕಾರದ ಮುಂದೆ ಭಾವನೆಗಳಿಗೆ ಜಾಗವಿಲ್ಲ. ಅವನು ಪ್ರೀತಿಸಿದವರನ್ನು ಉಳಿಸಿಕೊಳ್ಳೋ ರೀತಿ ಇದು ಅಲ್ಲ ಎಂದ. ಧೃತಿ ಮುಖವೆತ್ತಿ, ಯಾಕೆ ಆಲೋಕ್ ಸರ್, ಶೌರ್ಯ ಹಿಂದೆ ಯಾರನ್ನಾದರೂ ಪ್ರೀತಿಸಿದ್ರಾ ಎಂದು ಕೇಳಿದಳು. ಆಲೋಕ್ ಅಜಾಗರೂಕತೆಯಿಂದ ಬಾಯಿ ತಪ್ಪಿ ಆ ರಹಸ್ಯವನ್ನು ಬಿಚ್ಚಿಟ್ಟ. ಹೌದು ಧೃತಿ, ಲಂಡನ್ನಲ್ಲಿ ನಾವು ಮಾಸ್ಟರ್ಸ್ ಓದುತ್ತಿದ್ದಾಗ ತಾರಾ ಅಂತ ಒಬ್ಬಳು ಕ್ಲಾಸ್ಮೇಟ್ ಇದ್ಲು. ಶೌರ್ಯ ಅವಳನ್ನು ಹುಚ್ಚನಂತೆ ಪ್ರೀತಿಸ್ತಿದ್ದ. ಆದರೆ ಶೌರ್ಯನ ಅತಿಯಾದ ಅಹಂಕಾರ, ಅಧಿಕಾರ ಚಲಾಯಿಸೋ ಬುದ್ಧಿಗೆ ಬೇಸತ್ತು ಅವಳು ಅವನನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಿ ಲಂಡನ್ನಲ್ಲೇ ಸೆಟಲ್ ಆದ್ಲು. ಆ ಬ್ರೇಕಪ್ ನಂತರ ಶೌರ್ಯ ಹೆಣ್ಣು ಮಕ್ಕಳನ್ನು ಕೇವಲ ತನ್ನ ಅಧಿಕಾರದಲ್ಲಿರೋ ವಸ್ತುಗಳಂತೆ ನೋಡಲು ಶುರು ಮಾಡಿದ. ನಿನ್ನ ಮುಖದಲ್ಲೂ ಅವನಿಗೆ ಅದೇ ತಾರಾಳ ಹಠ ಮತ್ತು ಸ್ವಾಭಿಮಾನ ಕಾಣಿಸ್ತಿದೆ ಅಷ್ಟೇ. ತಾರಾ ಎಂಬ ಹೆಸರು ಮತ್ತು ನಿನ್ನಲ್ಲೂ ಅವಳನ್ನೇ ನೋಡ್ತಿದ್ದಾನೆ ಎಂಬ ಮಾತು ಕೇಳುತ್ತಿದ್ದಂತೆ ಧೃತಿಗೆ ಸಿಡಿದು ಬಡಿದಂಗಾಗಿತ್ತು. ನನ್ನ ಸ್ವಾಭಿಮಾನ, ನನ್ನ ಕೆಲಸ, ನನ್ನ ಈ ಪರಿಶುದ್ಧ ಪ್ರೀತಿಗೆ ಅವನು ಕೊಟ್ಟ ಸ್ಥಾನ ಬರೀ ಅವನ ಹಳೆಯ ಪ್ರೇಯಸಿಯ ನೆರಳಿನ ಜಾಗವೇ ಎಂಬ ಆಲೋಚನೆ ಅವಳ ಎದೆಯನ್ನು ಚೂರು ಚೂರು ಮಾಡಿತ್ತು. ಧೃತಿ ಸಿಟ್ಟಿನಿಂದ ಎದ್ದು ನಿಂತಳು. ಸಾಕು ನಿಲ್ಲಿಸಿ ಆಲೋಕ್ ಸರ್. ಶೌರ್ಯವರ್ಧನ್ಗೆ ನಾನು ಯಾರೋ ಬಿಟ್ಟು ಹೋದ ಜಾಗ ತುಂಬೋ ಬದಲಿ ವಸ್ತುವಲ್ಲ. ಅವನ ಅಹಂಕಾರದ ಆಟಕ್ಕೆ ನನ್ನ ಬದುಕು ದಾಳವಲ್ಲ ಎಂದು ಚೀರಿ ಅಲ್ಲಿಂದ ಮನೆಗೆ ಕಡೆಗೆ ಓಡಿದಳು. ಮಧ್ಯರಾತ್ರಿ 12:15 ಸಮಯ. ಮುಂಬೈನ ಲೀಗಲ್ ಬಿಕ್ಕಟ್ಟನ್ನು ಯಶಸ್ವಿಯಾಗಿ ಮುಗಿಸಿ ಏರ್ಪೋರ್ಟ್ನಿಂದ ನೇರವಾಗಿ ಧೃತಿಯ ಮನೆಯ ಮುಂದೆ ಬಂದು ನಿಂತಿತ್ತು ಶೌರ್ಯನ ಕಪ್ಪು ರೇಂಜ್ ರೋವರ್ ಕಾರು. ಕಾರಿನಿಂದ ಇಳಿದ ಶೌರ್ಯನ ಕೈಯಲ್ಲಿ ಕೆಂಪು ಗುಲಾಬಿಗಳ ಸುಂದರವಾದ ಬೊಕ್ಕೆ ಇತ್ತು. ಮುಖದಲ್ಲಿ ಮುಂಬೈ ಗಲಾಟೆಯಲ್ಲಿ ತಡವಾಗಿದ್ದಕ್ಕೆ ಕ್ಷಮೆ ಕೇಳುವ ತುಡಿತವಿತ್ತು. ಗೇಟ್ ಬಳಿ ನಿಂತಿದ್ದ ಧೃತಿಯನ್ನು ಕಂಡು ಶೌರ್ಯ ಧಾವಿಸಿ ಬಂದ. ಧೃತಿ, ಐ ಆಮ್ ಸೋ ಸಾರಿ. ಬೆಳಗ್ಗೆ ಮುಂಬೈನಲ್ಲಿ ಸೆಬಿ ಅರ್ಜೆಂಟ್ ಮೀಟಿಂಗ್ ಇತ್ತು. ಫೋನ್ ಸ್ವಿಚ್ ಆಫ್ ಆಗಿತ್ತು. ತುಂಬ ಲೇಟ್ ಆಯಿತು. ಪ್ಲೀಸ್ ನನ್ನ ಕ್ಷಮಿಸು ಎಂದು ಆ ಹೂವಿನ ಬೊಕ್ಕೆಯನ್ನು ಅವಳತ್ತ ಚಾಚಿದ್ದ. ಧೃತಿ ಕೆಂಡದಂತಹ ಕಣ್ಣುಗಳಿಂದ ಅವನನ್ನು ನೋಡಿ ಆ ಹೂವಿನ ಬೊಕ್ಕೆಯನ್ನೇ ಒಂದೇ ಏಟಿಗೆ ನೆಲಕ್ಕೆ ಬಲವಾಗಿ ತಳ್ಳಿದ್ದಳು. ಹೂಗಳೆಲ್ಲ ಕಾಂಕ್ರೀಟ್ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಧೃತಿ, ಏನಿದು? ಶೌರ್ಯ ಆಘಾತದಿಂದ ಸ್ತಬ್ಧನಾದ. ನಿಮ್ಮ ಈ ಸುಳ್ಳು ನಾಟಕ ನಿಲ್ಲಿಸಿ. ಶೌರ್ಯವರ್ಧನ್ ಸರ್, ಧೃತಿ ಕಣ್ಣೀರ ಧ್ವನಿಯಲ್ಲಿ ಕಿರುಚಿದಳು. ಲಂಡನ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋದ ಆ ತಾರಾಳ ನೆನಪನ್ನು ಮರೆಸೋಕೆ ನನ್ನನ್ನು ದಾಳವಾಗಿ ಬಳಸಿಕೊಳ್ತಿದ್ದೀರಾ ಅಲ್ವಾ? ನನ್ನ ಮುಖದಲ್ಲೂ ಅವಳ ಹಠ ಕಾಣಿಸ್ತಿದೆ ಅಂತ ನನ್ನ ಪ್ರೀತಿಯ ಜೊತೆ ಆಟವಾಡಿದ್ರ? ತಾರಾ ಎಂಬ ಹೆಸರು ಕೇಳಿ ಶೌರ್ಯನ ಮುಖ ಸಂಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಅವನು ದಿಗ್ಭ್ರಮೆಯಿಂದ ಅವಳನ್ನೇ ನೋಡುತ್ತಿದ್ದಂತೆ ಧೃತಿ ಗೇಟ್ ಬಡಿದು ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಶೌರ್ಯ ಆ ಕತ್ತಲ ರಾತ್ರಿಯಲ್ಲಿ ನೆಲಕ್ಕೆ ಬಿದ್ದ ಹೂಗಳ ನಡುವೆ ಒಡೆದ ಹೃದಯದೊಂದಿಗೆ ಒಂಟಿಯಾಗಿ ನಿಂತಿದ್ದ. ಹೃದಯದ ಮಾಳಿಗೆಯಲ್ಲಿ ಹೊತ್ತಿತ್ತೇಕೆ ಕಹಿ ಜ್ವಾಲೆ. ಒಲವಿನ ಕನಸೆಲ್ಲವೂ ಆಯಿತಲ್ಲ ಮರೀಚಿಕೆ. ನಂಬಿದ ಎದೆಯ ಮೇಲೆ ಗತಕಾಲದ ನೆರಳು ಬಿದ್ದು ಉರಿದು ಹೋಯಿತು ಬಾಡಿದ ಗುಲಾಬಿಯ ರೇಖೆ. ಮೌನದ ಇರುಳಿನಲ್ಲಿ ನರಳುತ್ತಿದೆ ಪ್ರೇಮದ ಹಕ್ಕಿ. ತೀರದ ಕಡಲಿನಲ್ಲಿ ತೇಲುತ್ತಿದೆ ಕಣ್ಣೀರ ಹನಿ. ಸ್ವಾಭಿಮಾನದ ಕದನಕ್ಕೆ ಸಿಲುಕಿ ನಲುಗಿದೆ ಜೀವ. ಕೇಳಿಸದೇ ಹೋಯಿತೆ ಈ ಒಡೆದ ಎದೆಯ ಧ್ವನಿ. ಈ ನಿಮ್ಮ ನೆಚ್ಚಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.